ಸುದ್ದಿ ಪ್ರಸಾರವಾದ ಮೇಲೆ ಕಾಟಾಚಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಡಿಚೆರುವು ಗ್ರಾಮದ ದಲಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಿಚೆರುವು ಗ್ರಾಮದ ಎಸ್ಸಿ ಕಾಲೋನಿಯ ಅವ್ಯವಸ್ಥೆಯ ಕುರಿತು ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಸೊಳ್ಳೆಗಳ ಕಾಟ, ಸಾಂಕ್ರಾಮಿಕ ರೋಗಗಳಿಂದ ಗ್ರಾಮಸ್ಥರು ಬಳಲ್ತಾ ಇದ್ದಾರೆ ಅಂತ ಎಸ್ಸಿ ಕಾಲೋನಿ ಚರಂಡಿ ಅವ್ಯವಸ್ಥೆ ಕುರಿತು ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಹೀಗಾಗಿ ಇಂದು ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮವನ್ನು ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಕಾಟಾಚಾರಕ್ಕೆ ಸ್ವಚ್ಛತೆ ಮಾಡಿ ಫೋಟೋಶೂಟ್ಗೆ ಅಧಿಕಾರಿಗಳು ಬಂದ್ ಹೋದಂತಿದೆ. ಜಿಲ್ಲಾಧಿಕಾರಿಗಳು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಮಾಹಿತಿ ಇದ್ರೂ ಕೂಡ ನಿರ್ಲಕ್ಷ್ಯತನ ತೋರಿದ್ದು ಇಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ಅಧಿಕಾರಿಗಳ ನಡೆಯ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಾನು ಸುಮಾ, ಶ್ರೀನಿವಾಸಪುರ ತಾಲೂಕು ದಳಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕೊಡಿಚೆರುವು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸರಿಸುಮಾರು 2 ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಹದಗೆಟ್ಟಿತ್ತು. ಈ ಬಗ್ಗೆ PDO ಮತ್ತು EO ಅಧಿಕಾರಿಗಳಿಗೆ ದೂರನ್ನು ನೀಡಿದ್ವಿ. ಅವರು ಯಾವುದೇ ಕಾರಣಕ್ಕೂ ಎಚ್ಚೆತ್ತುಕೊಂಡು ಏನು ಪರಿಹಾರ ಒದಗಿಸುವಂಥ ಕೆಲಸ ಮಾಡಿರಲಿಲ್ಲ. ಹೀಗಾಗಿ ನಾವು ಸುದ್ದಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಸುದ್ದಿನ ವರದಿ ಪ್ರಸಾರ ಮಾಡಿಸಿದ ನಂತರ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇವತ್ತೇನು ಗಾಂಧಿ ಜಯಂತಿ ನಡೀತಾ ಇದೆ, ಗಾಂಧಿ ಜಯಂತಿ ದಿವಸ ಏನು ಚರಂಡಿ ವ್ಯವಸ್ಥೆಯನ್ನು ಸ್ವಚ್ಛ ಭಾರತ ಅಭಿಯಾನ ಅಂಡರಲ್ಲಿ ಬಂದು ಅರ್ಧಂಬರ್ಧ ಕ್ಲೀನ್ ಮಾಡಿ ಹೋಗಿದ್ದಾರೆ. ಯಾರು ಬಂದಿದ್ರು ಸರ್? EO ಮತ್ತು PDO ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಬಂದಿದ್ರು ಸರ್. ಈಗ ಸಂಪೂರ್ಣವಾಗಿಯೂ ನಮಗೇನು ಇದು ಹೂಳು ತೆಗೆಸುವಂಥ ಕೆಲಸ ಮಾಡಿಲ್ಲ. ಅರ್ಧಂಬರ್ಧ ತೆಗೆಸಿ ಕಾಟಾಚಾರಕ್ಕೆ ಫೋಟೋಗೋಸ್ಕರ ಮಾಡಿಸ್ಕೊಂಡು ಹೋಗಿದ್ದಾರೆ ಸರ್. ಈಗ ತಮ್ಮ ಬೇಡಿಕೆ ಏನು ಸರ್? ವ್ಯವಸ್ಥಿತವಾಗಿ ನಮಗೆ ಚರಂಡಿ ವ್ಯವಸ್ಥೆ ಬೇಕು, ಚರಂಡಿ ವ್ಯವಸ್ಥೆನ ಮಾಡಿಕೊಡ್ಬೇಕು ಸರ್.